ನೋಡ್ರಿ, ಇವತ್ತ ದೀಪಾವಳಿ ಪೂಜೆ ಇದ್ರ ಕಾಲಾಗ ಪಾಡ್ಯ ಪೂಜೆ ಇತ್ತು. ನಮ್ಮ ಮನೆಯೊಳಗೆ ಎಲ್ಲರಿಗೂ ಏನ್ ಮಾಡಿದ್ರೆ ಪೂಜಾ ಕೂಟಕ್ಕೆ ಕರೆದಿದ್ದೆ. 5:05 ಗಂಟೆಕ ಇವ್ರು ಪೂಜಾಕಂತ ಮನೆಗೆ ಬಂದಿದ್ರು. ಊಟ ಮಾಡುವಂತ ಅವ್ರಿಗೆ ಅಂದೆ. ಊಟ ಮಾಡುವಂತಂದ್ರೆ ಅವ್ರು ಊಟ ಮಾಡಲಿಲ್ಲ. ಅದಕ್ಕೆ ಏನಂದ್ರೆ ಎಲ್ಲರೂ ಊಟ ಮಾಡಿ ಬಂದಿದ್ರೆ ನಮ್ಗೆ ಬ್ಲಾಕ್ ಟೀ ಮಾಡಿಕೊಟ್ರೆ ಸಾಕು ಆಯ್ತು ಅಂತಂದ್ರು. ಅದು ಬ್ಲಾಕ್ ಟೀ ನಾವು ಮಾಡಿಕೊಟ್ಟು ನಾ ಬ್ಲಾಕ್ ಟೀನು ಪೂರ್ತಿ ಅವ್ರು ಕುಡ್ದಿಲ್ಲ. ಇವ್ರ ಡಿಪಾರ್ಟ್ಮೆಂಟ್ನವರು ಪೊಲೀಸರು ಉದ್ದೇಶಪೂರ್ವಕವಾಗಿ ಯಾಕಂತಂದ್ರೆ ಮೊನ್ನೆ ಒಂದು ವಾರದ ಹಿಂದೆ ಪ್ರಿಯಾಂಕಾ ಖರ್ಗೆ ಅವ್ರ ವಿಷಯವಾಗಿ ನಾವು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದ ಸಲುವಾಗಿ ಉದ್ದೇಶಪೂರ್ವಕವಾಗಿ ಇವ್ರು ಏನ್ ಮಾಡ್ಯಾರ ಈ ತರದನ್ನ ಕೊಟ್ಟಿದ್ದಾರೆ. ನಾವು ಅಲ್ಲಿ ಕೂಡಿದ್ರು ಉದ್ದೇಶ ಅದನ್ನು ಹೇಳ್ತೀವಿ ಕೇಳಿ. ನಾವು ಒಂದು 10 ರಿಂದ 15 ಜನ ಸೇರಿಸಿ ನಾವೆಲ್ಲರೂ ಒಂದೇನು ಅಂತಾರೆ ಫೈನಾನ್ಸ್ ಆದ್ರೂ ಮಾಡಬೇಕು, ಏನಾದ್ರೂ ಅದು ಮಾಡ್ಬೇಕಂತ ಅನ್ನೋ ಸಲುವಾಗಿ ನಾವು ಸತತವಾಗಿ 2-3 ತಿಂಗಳ ವಿಷಯವಾಗಿ ನಾವೇನು ಅದನ್ನ ಮೀಟಿಂಗ್ ಮಾಡ್ಕೋತೆ ಬಂದಿದ್ವಿ. ಆ ಟೈಮ್ನಾಗ ಏನಾಗಿತ್ತು, ಹಬ್ಬ ಇದ್ರ ಸಲುವಾಗಿ ನಮ್ಗೆ ಆಗಿರಲಿಲ್ಲ. ಇವತ್ತು ದಿವಸ ಚಲೋ ಅದ, ಎಲ್ಲರೂ ಸೇರಿಸಿ ನಾವು ಏನಾರ ಮಾಡಿದ್ರೆ ಫೈನಲೈಸ್ ಮಾಡ್ಬೇಕಂತ ಅನ್ಕೊಂಡು ನಾವು ಎಲ್ಲರಲ್ಲಿ ಕೂತಿದ್ದೆ. ಕರೆ ಡಿಪಾರ್ಟ್ಮೆಂಟ್ ಅವ್ರು ಬರ್ತಾರ. ರೇಡ್ ಅಂತ ಯಾವಾಗ ಆಗ್ತೈತಿ, ಯಾವಾಗ ಎಲ್ಲಾರು ಕಲ್ತು ಆಡ್ಕೋತ ಕೂತಿದ್ರು ಆ ಟೈಮ್ನಾಗ ಇವ್ರು ಬಂದ್ ಹೇಳಿದ್ರು ಅಂತಂದ್ರೆ ಹೌದಪ್ಪ ಅದು ಆಡಾಕತ್ತಿ ಅಂತ ಒಪ್ಕೊಂತೀನಿ. ಇವ್ರು ಬಂದ ಟೈಮ್ನಾಗ ಯಾರು ಆಡಾಕತ್ತೆ ಎಲ್ಲರೂ ಬ್ಲಾಕ್ ಟೀ ಕುಡ್ಕೊಂಡು ಕೂತಿದ್ರು. ಇವ್ರು ಅವ್ರಿಗಿದ್ದ ನಮ್ಮ ಸಂಘಟ ನಮ್ಮ ಮನೆಗೆ ಯಾರು ಬಂದಿಲ್ಲ ಅಷ್ಟು ಇವ್ರು ಚೆಕ್ ಮಾಡಿ ಅವ್ರ ಹತ್ರ ಇದ್ದಿದ್ದು ದುಡ್ಡು ಏನಪ್ಪಾ ಅಂದ್ರೆ 40,000 ರೂಪಾಯಿ ಸಿಕ್ಕದಂತ 6 ಜನ ಅದಾರ. 6 ಜನ ಹತ್ರ 40,000 ರೂಪಾಯಿ ಇರಂಗಿಲ್ಲ. 40,000 ರೂಪಾಯಿ ಇರಂಗಿಲ್ಲ. ಯಾರ ಹತ್ರನು 7 ಬಂದಿದ್ರು. 7 ಮಂದಿ ಒಳಗೆ 40,000 ರೂಪಾಯಿ ಇರಂಗಿಲ್ಲ. 40,000 ರೂಪಾಯಿ ಅಂತಂದ್ರೆ ಅಲ್ಲೇ ನಮ್ಮ ಮನೆಯೊಳಗೆ ಇರ್ತಂತ ಏನು ಅಂತಂದ್ರೆ ನಾವು ವಾಸ್ತು ಪ್ರಕಾರ ಮನೆಯೊಳಗೆ ಇರ್ಬೇಕಂತ ಹೇಳಿ ನಾವೇನು ನಾವು ಕಾರ್ಡ್ ಬಂದ್ ಇಟ್ಟಿದ್ರೆ ಅದು ಕಾರ್ಡ್ ಸೆಟಲ್ ಇವ್ರು ಏನ್ ಮಾಡ್ತಾರ ಪೂರ್ತಿ ತಗೋದ್ರೆ ಅರ್ಧ ಮರ ತಗೊಂಡ್ ಬಂದ. ಇದು ನೇರವಾಗಿ ಪ್ರಿಯಾಂಕಾ ಖರ್ಗೆ ಅವರು ನನ್ನನ್ನ ಟಾರ್ಗೆಟ್ ಮಾಡ್ಲಿಕ್ಕಂತಾರ. ನಾನ್ ಹೇಳ್ತಾ ಇದೀನಿ ಪ್ರಿಯಾಂಕಾ ಖರ್ಗೆ ಅವರಿಗೆ, ನೀವೇನಾದ್ರೂ ಖರೇನೆ ಇತ್ತು ಅಂತಂದ್ರೆ ನೇರವಾಗಿ ಮಾಡ್ರಿ. ಇಂತ ಹೊಳಸ್ ಹುಚ್ಚಿ ಚಕರ್ ಮಾಡಕ್ ಹೋಗ್ಬೇಡ್ರಿ. ನೀವೇನ್ ಮಾಡ್ತೀರಿ ಅದಕ್ಕೆ ನಾ ರೆಡಿ ಇದೀನಿ, ಮಾಡ್ಕೊಳ್ಳಿ. ನಾ ಮಾಡ್ಕೊಳ್ಳಿ ರೆಡಿ ಇದೀನಿ. ನೀವು ಏನ್ ಮಾತಾಡಿದ್ರೆ ನೇರವಾಗಿ ಮಾಡ್ರಿ. ನೇರವಾಗಿ ನನ್ನ ಜೊತೆಗೆ ನೀವು ಟಕ್ಕರ್ ತಗೊಂಡು ನಾ ಮಾಡ್ತೀನಿ. ನೀ ವಿಷಯವಾಗಿ ನನಗೇನಾಗ್ಲಿ, ನನ್ನ ಗಂಡಗೇನಾಗ್ಲಿ, ನನ್ನ ಮಕ್ಕಳಿಗೆ ಏನಾರ ಹೆಚ್ಚು ಕಮ್ಮಿ ಆಯ್ತು ಅಂತಂದ್ರೆ ನಾನು ನಾಳೆ ಹೋಗಿ ಪೊಲೀಸ್ ಕಮಿಷನರ್ ಆಫೀಸ್ಗೆ ಅಪ್ಲಿಕೇಶನ್ ಕೊಡ್ತೀನಿ. ಇದು ಉದ್ದೇಶ ಪೂರ್ವಕವಾಗಿ ನನ್ನ ಮರ್ಯಾದೆ ಕೈಲಿ ಪ್ರಿಯಾಂಕಾ ಖರ್ಗೆ ಅವರು ಮಾಡ್ತಾ ಇದ್ದಾರೆ. ನಾನು ಇದು ಸುಮ್ಮನೆ ಕೊಡಂಗಿಲ್ಲ. ನನ್ನ ಗಂಡಗ ನನ್ನ ಮಕ್ಕಳಿಗೆ ಏನು ಹೆಚ್ಚು ಕಮ್ಮಿ ಆಯ್ತು ಅಂತಂದ್ರೆ ನೇರವಾಗಿ ಪ್ರಿಯಾಂಕಾ ಖರ್ಗೆನೇ ಕಾರಣೀಭೂತರಾಗ್ತಾರಂತ ನಾ ಹೇಳ್ತೀನಿ. ಇವ್ರು ಯಾವಾಗ ಹೇಳ್ಬೇಕು, ಯಾವಾಗ ಆಗ್ತೈತಿ, ಯಾವಾಗ ರೇಡ್ ಆಕೈತಿ, ಯಾವಾಗ ಎಲ್ಲಾರು ಕಲ್ತು ಕೈ ಒಳಗೆ ಇಟ್ಕೊಂಡು ಆಟ ಆಡಾಕತ್ತಿದ್ರು ಮಾಡ್ತಾರೆ ರೇಡ್ ಅಂತ ಹೌದಪ್ಪ ನಾವು ಒಪ್ಕೋತೀವಿ. ಏನ್ ಮಾಡಾಕತ್ತಿರೋ ಕೈ ಒಳಗೆ ಬ್ಲಾಕ್ ಟೀ ಕುಡ್ಕೊತಿದ್ರು, ಅದನ್ನು ಅರ್ಧ ಮುರ್ದ ಕುಡ್ದಾರ, ಅದು ಅಲ್ಲೇ ಇಟ್ಟಾಗ. ಸಂಗಮೇಶ್ ಅಣ್ಣರು ನಮ್ಮ ಮನೆಗೆ ಬಂದಿದ್ರು. ಯಾಕೆ ಬಂದಿದ್ರು ಅಂತಂದ್ರೆ ಅವ್ರು ಹೊಸ ಇನೋವಾ ಕಾರ್ ತಗೊಂಡಿದ್ರು, ಕಲರಿಂಗ್ ಮಾಡಿದ್ರು. ಅಕ್ಕ ನಾ ಇನೋವಾ ತಗೊಂಡ್ ಬಂದಿನಿ, ಕಲರ್ ಮಾಡೀನಿ, ನೀ ಬಾವ ಒಂದ್ ತಾಸ್ ಒಂದ್ ರೌಂಡ್ ಹಾಕುವ ಅಂತ ಅನ್ಕೊ. ಏನಂತಂದ್ರೆ ಅಣ್ಣ ಪೂಜೆ ಆದ್ಮೇಲೆ ಬರ್ತೀನಿ ಅಂತ ಅನ್ಕೊಂಡು ಖರೆ. ಅದೆಲ್ಲ ಬಿಟ್ಟು ನಾನು ಗೊತ್ತಿಲ್ಲ. ನಾ ಅರ್ಧ ಇದ್ದ ಟೈಮ್ನಾಗ ಮತ್ತೆ ವಾಪಸ್ ಬಂದ್ಕೊಂಡು ನಾವು ವಾಪಸ್ ನನಗಂತಂದ್ರು ಅಲ್ಲಿ ಒಲ್ಲಿಲ್ಲ. ನಾ ಡೈರೆಕ್ಟ್ ಸ್ಟೇಷನ್ಗೆ ಬರ್ತಾರೆ. ಏನ್ ಮಾಡ್ತಾರೆ ನಾ ಮಾತಾಡೋದಿಲ್ಲ. ಮುಂದೆ ಏನೇ ಬರ್ರಿ ನಾ ಫೈಟ್ ಮಾಡ್ತೀನಿ. ಪ್ರಿಯಾಂಕಾ ಖರ್ಗೆ ಅವರೇ, ಹೆಣ್ಮಕ್ಳ ಮೇಲೆ ದಯಮಾಡಿ ಈ ತರ ಮಾಡೋದನ್ನ ತಾವು ಬಿಡ್ರಿ. ಇದು ಸರಿ ಅನ್ಸಂಗಿಲ್ಲ. ನೀವು ಏನ್ ಮಾಡೋದ ಮಾಡ್ರಿ, ನಾ ಅದಕ್ಕೆ ನಾ ಫೇಸ್ ಮಾಡಕ್ ರೆಡಿ. ಹೆಂಗೂ ನನ್ನ ಮೈನೆ ತೊಯ್ದಂತ ಮತ್ ಮಳಿ ಯಾಕೆ ಅಂಜು ಪ್ರಶ್ನೆ ಬರೋಣ. ನೀವು ಇನ್ನ ಏನ್ ತರ ಮಾಡ್ತೀರಿ ಮಾಡ್ರಿ. ನಾ ಕಾನೂನ್ ಮೇಲೆ ನನ್ನ ವಿಶ್ವಾಸ, ನಾ ಕಾನೂನು ಮೊರೆ ಹೋಗ್ತೀನಿ. ಕಾನೂನು ಮೊರೆ ಹೋಗಿ ಅದಕ್ಕೆ ಏನ್ ಉತ್ತರ ಕೊಡ್ಬೇಕು ಕೊಡ್ತೀನಿ. ಇದು ಉದ್ದೇಶಪೂರ್ವವಾಗಿ ಕ್ಲಿಯರ್ಲಿ ಅಲ್ಲಿ ಇದ್ದಂತ ತಂದಿದ್ದನ್ನ ತಗೊಂಡು ನಮ್ಮ ಅಲ್ಲಿ ಇದ್ದಂತವ್ರಿಗೆಲ್ಲ ಫಿಸಿಕಲಿ ಚೆಕ್ ಮಾಡಿ ಅವ್ರ ಹತ್ರ ಇದ್ದಿದ್ದಕ್ಕೆ ಏನ್ ಕಾಡ್ಬೋದ ಅವಳ ತಗೊಂಡು ಅವ್ರು ಅದಕ್ಕೆ ಮಾಡ್ತಾರೆ.